ಸ್ವಾತಂತ್ರ್ಯ ಹೋರಾಟಕ್ಕೆ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಹಾನ್ ಕಾಂಗ್ರೆಸ್ ನಾಯಕರು ಕೆಲವೊಂದು 4-5 ಜನರ ಹೆಸರು ಮಾತ್ರ ಹೇಳ್ತಾರೆ. ಗಾಂಧೀಜಿಯವರು ಖಂಡಿತವಾಗೂ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಅಪ್ರತಿಮವಾದಂಥ ಹೋರಾಟ ಕೂಡ ನಮಗೆ ಸ್ವಾತಂತ್ರ್ಯ ದೊರಕಲಿಕ್ಕೆ ಪ್ರಮುಖ ಕಾರಣ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ಏನೇನೂ ಸಂಬಂಧ ಇಲ್ಲದಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಈ ರೀತಿ ಬೇರೆ ಬೇರೆಯವ್ರನ್ನ ತಮ್ಮ ಪಕ್ಷಕ್ಕೆ ಅನುಕೂಲ ಯಾರ್ಯಾರು ಮಾಡಿಕೊಟ್ಟಿದ್ದೆ ಅವ್ರನ್ನೆಲ್ಲ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಅವರನ್ನು ನಮ್ಮ ಮನಸ್ಸೊಳಗೆ ಬಲವಂತವಾಗಿ ತುರ್ಕೋ ಅಂಥ ಕೆಲಸ, ತುಂಬುವಂಥ ಕೆಲಸವನ್ನು ಅವ್ರು ಯಶಸ್ವಿಯಾಗಿ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಅದನ್ನೇ ಕೂಡ ನಾವು ಸತ್ಯ ಅಂತ ಕೂಡ ನಂಬ್ಕೊಂಡಿದ್ದೀವಿ. ಆದರೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮೊಳಗಿಸಿದಂಥ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆ ಮೊಳಗಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಇಂದ ಸಂಗೊಳ್ಳಿ ರಾಯಣ್ಣನ ಮೂಲಕ ಇರ್ಬೋದು, ಅಥವಾ ಅದಾದ ನಂತರ ಉಯ್ಯಾಲವಾಡ ನರಸಿಂಹಾರೆಡ್ಡಿ ಇರ್ಬೋದು. ಇವರೆಲ್ಲರ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಲ್ಲ. ಯಾಕೆಂದರೆ ಅವ್ರನ್ನ ಮಾಡಿದ್ರೆ ಅವ್ರನ್ನೆಲ್ಲ ಬ್ರಿಟಿಷರು ದುರುದ್ದೇಶಪೂರ್ವಕವಾಗಿ ಅವ್ರನ್ನ ದಂಗೆಕೋರರು ಅಂತ ಕರೆದ್ರು. ನಾವು ಅದನ್ನು ನಿಜ ರಿಯೋಟ್ಸ್ ಅಂತ ಕರ್ಕೊಂಬಂದು ಆ ದಂಗೆಕೋರು ಅನ್ನೋದನ್ನ ನಾವೆಲ್ಲ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದನ್ನು ನಿರೂಪಿಸೋದ್ರಲ್ಲಿ ವಿಫಲವಾಗ್ಕೊಂಡು ಬರ್ತಾಯಿದೆ ನಮ್ಮ ಶಿಕ್ಷಣ ಪದ್ಧತಿ. ಯಾವುದೇ ರೀತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಶ್ವದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿರ್ತಕ್ಕಂಥದ್ದು, ಫ್ರಾನ್ಸ್ ಇರ್ಬೋದು, ದಕ್ಷಿಣ ಆಫ್ರಿಕಾ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಳು ಖಂಡಿತವಾಗ್ಲೂ 2 ರೀತಿಯ ಸ್ವಾತಂತ್ರ್ಯ ಹೋರಾಟಗಳಾಗಿರುತ್ತೆ. ಒಂದು ಕ್ರಾಂತಿಕಾರಿಗಳದ್ದು, ಒಂದು ಶಾಂತಿವಾದಿಗಳದ್ದು. ಶಾಂತಿವಾದಿಗಳ ನೇತೃತ್ವವನ್ನು ಮಹಾತ್ಮ ಗಾಂಧಿಯವರು ವಹಿಸಿದರು. ಆದರೆ ಇದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇಂಥವ್ರನ್ನ ಹೊರತುಪಡಿಸಿದ್ರೆ ಅಧಿಕೃತವಾಗಿ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದ್ದು ಮಂಗಲ್ ಪಾಂಡೆ. ಬ್ರಿಟಿಷ್ ಸೈನ್ಯದಲ್ಲಿ ಸೈನಿಕನಾಗಿದ್ದಂಥ ಮಂಗಲ್ ಪಾಂಡೆ 1857ರಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಯುದ್ಧವನ್ನು, ಅವ್ರ ವಿರುದ್ಧ ತನ್ನ ದಂಗೆಯನ್ನು ತೋರಿಸ್ತಾನೆ. ಹಾಗಾಗಿ ಅದನ್ನು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಕರಿತೀವಿ. ಆದರೆ ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದು, ನಾವು ಇವತ್ತಿಗೂ ಅದನ್ನು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಸಿಪಾಯಿ ದಂಗೆ ಅಂತಲೇ ತೋರಿಸ್ತೀವಿ. ಮಂಗಲ್ ಪಾಂಡೆ, ನಾನಾ ಸಾಹೇಬು, ತಾಂತ್ಯಾ ಟೋಪೆ. ಈ ತಾಂತ್ಯಾ ಟೋಪೆ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ತಾಂತ್ಯಾ ಟೋಪೆ ಬಗ್ಗೆ ಬ್ರಿಟಿಷರೇ ಧೃತಿಗೆಟ್ಟು ಒಂದು ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಇವತ್ತಿಗೂ ನಮ್ಮ ಬ್ರಿಟನ್ನ ಲಂಡನ್ ಮ್ಯೂಸಿಯಮಲ್ಲಿ ಇರ್ತಕ್ಕಂಥ ಅಂದಿನ ಬ್ರಿಟಿಷ್ ಆಡಳಿತಾಧಿಕಾರಿಗಳು ಬರೆದಂಥ ಒಂದು ಇತಿಹಾಸದ ಪುಸ್ತಕವನ್ನು ನಾವು ನೋಡ್ಬೋದು. ಅದರಲ್ಲಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತದ ಇನ್ನಿತರ 3 ದಿಕ್ಕುಗಳಲ್ಲಿ ಇನ್ನೂ 3 ಜನ ತಾಂತ್ಯಾ ಟೋಪೆಗಳು ಇದ್ದಿದ್ರೆ ನಾವು ಅವತ್ತೇ 1857ರಲ್ಲಿ ಭಾರತವನ್ನು ಬಿಟ್ಟು ಬರಬೇಕಾಗಿತ್ತು ಅಂತ ಹೇಳಿ ಅವತ್ತೇ ಉಲ್ಲೇಖ ಮಾಡಿದ್ದಾರೆ. ಅಂತಂದರೆ ತಾಂತ್ಯಾ ಟೋಪಿಯ ಹೋರಾಟದ ಮನೋಭಾವ ಯಾವ ರೀತಿ ಬ್ರಿಟಿಷರನ್ನ ಧೃತಿಗೆಡಿಸಿತ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ಮಂಗಲ್ ಪಾಂಡೆ, ನಾನಾ ಸಾಹೇಬು, ತಾಂತ್ಯಾ ಟೋಪೆ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು, ಉಧಮ್ ಸಿಂಗ್, ಅಶ್ಫಾಕುಲ್ಲಾ ಖಾನ್, ವೀರ ಸಾವರ್ಕರ್, ಸಂಗೊಳ್ಳಿ ರಾಯಣ್ಣ, ವೀರಸಿಂಧೂರ ಲಕ್ಷ್ಮಣ, ಮೈಲಾರ ಮಹಾದೇವ, ಅಲ್ಲೂರಿ ಸೀತಾರಾಮರಾಜು, ಉಯ್ಯಾಲವಾಡ ನರಸಿಂಹಾರೆಡ್ಡಿ, ವೀರಪಾಂಡ್ಯ ಕಟ್ಟಬೊಮ್ಮನ್ನು, ವೇಲು ನಾಚಿಯಾರು, ಅಸಫ್ ಅಲಿ, ಅರವಿಂದ್ ಘೋಷು, KB ಹೆಡ್ಗೇವಾರು, ಅಥವಾ ಖಾನ್ ಅಬ್ದುಲ್ ಗಫಾರ್ ಖಾನು, ಖುದಿರಾಮ್ ಬೋಸು, ನರಗುಂದ್ ಬಾಬಾ ಸಾಹೇಬು, ಬಿಪಿನ್ ಚಂದ್ರಪಾಲು, ಮದನ್ ಲಾಲ್ ದಿಂಗ್ರಾ ನೇರವಾಗಿ ಬ್ರಿಟಿಷರ ತವರಿನಲ್ಲೇ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಟ್ಕೊಳ್ತಾನೆ ಅಂಥ ಒಬ್ಬ ಪರಾಕ್ರಮಿ ಮದನ್ ಲಾಲ್ ದಿಂಗ್ರಾ ಅವರೇ ಭಗತ್ ಸಿಂಗ್ ಅವರ ಹೋರಾಟಕ್ಕೆ ಆದರ್ಶಪರವಾಗಿದ್ದು ಸ್ಫೂರ್ತಿದಾಯಕವಾಗಿದ್ದಂಥದ್ದು. ಇಂಥ ಒಬ್ಬ ಮದನ್ ಲಾಲ್ ದಿಂಗ್ರಾ, ಮುಖ್ತಾರ್ ಅಹಮದ್ ಅನ್ಸಾರಿ, ರಾಮಪ್ರಸಾದ್ ಬಿಸ್ಮಿಲ್, ಲಾಲಾ ಲಜಪತ್ ರಾಯಿ. ರಾಮಲಾಲ್ ಬಿಸ್ಮಿಲ್ ಅವ್ರದ್ದೇ ಒಂದು ದೊಡ್ಡ ಹೋರಾಟದ ಕತೆ. ಲಾಲಾ ಲಜಪತ್ ರಾಯ್ ಅವರು, ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಸುಖದೇವ್, ಇವರಿಗೆಲ್ಲ ಸ್ಫೂರ್ತಿ ತುಂಬಿದಂಥವ್ರು ಲಾಲಾ ಲಜಪತ್ ರಾಯ್ ಅವರು. ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೊನೆ ತನಕ ತನ್ನನ್ನು ಜೀವಂತವಾಗಿ ಸೆರೆ ಹಿಡಿಯೋದಕ್ಕೆ ಬಿಟ್ಟಿಲ್ಲ. ತನ್ನ ಕುದುರೆನೇರಿ ಆಕೆ ಬ್ರಿಟಿಷರ ತನ್ನನ್ನು ಹತ್ಯೆ ಮಾಡ್ಬೋದು, ತಾನು ಅವ್ರ ಕೈಗೆ ಸಿಗಬಾರ್ದು ಅಂಥೇಳಿ ತನ್ನ ಕುದುರೆನೇರಿ 20 ಅಡಿಯ ಕೋಟೆಯನ್ನು ಆ ಕುದುರೆ ಮೂಲಕ ಧುಮುಕಿ ಸ್ವತಂತ್ರವಾಗಿದ್ದಂಥ ಒಂದು ದ್ವೀಪದ ಪ್ರದೇಶಕ್ಕೆ ಹೋಗಿ ಅಲ್ಲಿ ತನ್ನ ಆತ್ಮಾರ್ಪಣೆ ಮಾಡ್ಕೊಂಡು ಕೊನೆಗೂ ಕೂಡ ತಾನು ಬ್ರಿಟಿಷರ ಕೈಗೆ ಸಿಕ್ಕಿಲ್ಲ. ತಾನು ಸ್ವಾಭಿಮಾನಿಯಾಗಿ, ಸ್ವದೇಶಿಗಳಾಗಿ, ತಾನು ಸ್ವತಂತ್ರಳಾಗಿ, ತಾನು ಬ್ರಿಟಿಷರ ಆಳ್ವಿಕೆಗೆ ಒಳಪಡೆದಂಥ ಪ್ರದೇಶದಲ್ಲಿ ತಾನು ಪ್ರಾಣಾರ್ಪಣೆ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಜಗತ್ತಿಗೆ ಸಾರಿ ಪ್ರಾಣ ಬಿಟ್ಟಂಥ ಒಬ್ಬ ಧೀರ ಮಹಿಳೆ ಒಂದು ಕೈಯನ್ನು ಕಳ್ಕೊಂಡಿದ್ರು ಕೂಡ. ಅಂಥ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಥವಾ ಭಾಗ ಜತಿನು, ಅಥವಾ ಬಿಟುಕೇಶ್ವರ ದತ್ತು, ಸೂರ್ಯಸೇನು, ಪ್ರೀತಿಲತಾ ವಡ್ಡೇದಾರು, ಮುಂಡರ್ಗಿ ಭೀಮರಾವು, ದೋಂಡ್ಯವಾಗು, ಬಾಜಿ ಶೌತು ಕೇವಲ 13 ವರ್ಷದ ಬಾಲಕ.
13 ವರ್ಷದ ಬಾಲಕ ಬ್ರಿಟಿಷರ ವಿರುದ್ಧ ಯುದ್ಧ ಸಾರ್ತಾನೆ, ದಂಗೆ ಸಾರ್ತಾನೆ. 13 ವರ್ಷದ ಬಾಲಕ. ನಮಗೆಲ್ಲ 13 ವರ್ಷ ಅಂದರೆ 13 ವರ್ಷದ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಕಣ್ಣೇ ಬಿಟ್ಟಿರಲ್ಲ, ಇನ್ನು ಗೋಲಿ ಆಡೋಂಥ ವಯಸ್ಸು. ಅಂಥ ವಯಸ್ಸಿನಲ್ಲಿ 13 ವರ್ಷದಲ್ಲೇ ಬಾಜಿ ಶೌತು ಬ್ರಿಟಿಷರ ವಿರುದ್ಧ ಯುದ್ಧ ಸಾರ್ತಾನೆ, ದಂಗೆ ಇರ್ತಾನೆ. ಅಂಥ ಒಬ್ಬ ತಿರುಪುರ್ ಕುಮಾರನ್ ಉದ್ದೇಶಪೂರ್ವಕವಾಗಿ ಆತನ ಇತಿಹಾಸವನ್ನು ಮುಚ್ಚಿಟ್ಟಿದ್ದಾರೆ. ತಿರುಪುರ್ ಕುಮಾರನ್ ಮಹಾನ್ ಹೋರಾಟಗಾರ ಅಂತ ಚಾಫೇಕರ್ ಸೋದರರು, ವಾಸುದೇವ್ ಬಲವಂತ್ ಫಡ್ಕೆ ಅವರು, ಅಥವಾ ಬಿರ್ಸಾ ಮುಂಡಾ ಅವರು, ಕನಕಲತಾ ಬಾರ್ವಾ ಅವರು, ಬೇಗಂ ಹಜರತ್ ಮಹಲ್ ಅವರು, ಮೂತಂಗಿನಿ ಹಜ್ರಾ ಅವರು, ಉಡಾದೇವಿ ಅವರು, ಅಜಿಜನ್ ಬಾಯಿ ಅವರು, ಭಗವತಿ ದೇವಿ ತ್ಯಾಗಿ ಅವರು, ಮೌನ್ ಕೌರ್ ಅವರು, ಶೋಭಾದೇವಿ ಅವರು, ಆಶಾದೇವಿ ಅವರು, ಭಕ್ತಾವರಿ, ಜಮೀಲಾ ಖಾನು ಮೊದಲಾದಂಥ ಸಾವಿರಾರು ಸಹಸ್ರಾರು ಕ್ರಾಂತಿಕಾರಿ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ತೇ ಹೊರತು ಕೇವಲ ಎಲ್ಲೋ 4 ಜನರಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವ್ರ ಹೋರಾಟಗಳಿಂದ ಕಂಗೆಟ್ಟೋಗ್ಬಿಟ್ಟಿದ್ರು. ನಾನು ಹೇಳಿದ್ನಲ್ಲ, ಇವರೆಲ್ಲರ ಹೋರಾಟಗಳಿಂದ ದಿಕ್ಕೆಟ್ಟೋಗ್ಬಿಟ್ಟಿದ್ರು. ಮತ್ತು ಅಷ್ಟೊತ್ತಿಗಾಗಲೇ ಏನೇನು ದೋಚಬೇಕಾಗಿತ್ತು ಅಷ್ಟೂ ದೋಚ್ಕೊಂಡಿದ್ರು. ಇಂಥ ಹೋರಾಟಗಾರರು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಉಟ್ಕೊಳ್ತಾನೆ ಇದ್ದರು. ಅವ್ರನ್ನೆಲ್ಲ ಎದುರಿಸೋಕ್ಕಾಗದೇ ಇದ್ದಂಥ ಬ್ರಿಟಿಷರು ಅಂತಿಮವಾಗಿ ಈ ಶಾಂತಿ ಮಂತ್ರಕ್ಕೆ ತಮ್ಮನ್ನು ತಾವು ರಾಜಿ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ನೆಪ ಹೇಳಿ ದೇಶವನ್ನು ಬಿಟ್ಟು ತೊಲಗೋ ಕೆಲಸ ಮಾಡ್ತಾರೆ. ಆದರೆ ನಿಜಕ್ಕೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಾನು ಈಗಾಗಲೇ ಹೇಳಿದಾಗೆ ಇಂಥ ನೂರಾರು ಸಹಸ್ರಾರು ಮಹಾನ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿಂದ, ಅಂಥವರ ಬಲಿದಾನದಿಂದ, ಅಂಥವ್ರ ತ್ಯಾಗದಿಂದ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲೋ ಒಂದು ಕಡೆ ಇಂಥ ವಿಷಯಗಳನ್ನು ದುರುದ್ದೇಶಪೂರ್ವಕವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಮುಚ್ಚಿಟ್ಟಿರ್ತಕ್ಕಂಥದ್ದು. ಯಾತಕ್ಕೆ ಮುಚ್ಚಿಟ್ರು ಅಂಥೇಳಿ ನಾನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು, ಹೌದು, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನು ಕೆಲವರು ಮುಚ್ಚಿಟ್ಟಿದ್ದಾರೆ. ನಮ್ಮ ಭಾರತದ ನಿಜವಾದ ಇತಿಹಾಸವನ್ನು ಮುಚ್ಚಿಟ್ಟಿದ್ದಾರೆ. ಕೇವಲ ಬ್ರಿಟಿಷ್ ಪ್ರೇರಿತ, ಆಂಗ್ಲ ಪ್ರೇರಿತ ಇತಿಹಾಸ ತಜ್ಞರು, ಎಡಪಂಥೀಯ ಇತಿಹಾಸ ತಜ್ಞರು ಮಾತ್ರ ಮಾಡಿದ್ದ ಅಂತ ಹೇಳಿದರೆ, ಅದ್ರ ಜೊತೆಗೆ ಮತ್ತೊಂದು ಸತ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಭಾರತ ನಂತರದ ಭಾರತ ದೇಶದ 5 ಮಂದಿ ಶಿಕ್ಷಣ ಸಚಿವರ ಬಗ್ಗೆ ನಾವು ಗಮನ ಕೊಟ್ಟಾಗ ಮಾತ್ರ ಇದರ ಹಿಂದೆ ಇದ್ದಂಥ ಈ ಶಿಕ್ಷಣ ವ್ಯವಸ್ಥೆಯನ್ನು ಹಾಳುಗೆಡವಿ, ಸತ್ಯಾಂಶಗಳನ್ನು ಮರೆಮಾಚಿ, ಅಸತ್ಯಗಳನ್ನೇ ಸತ್ಯ ಅಂತ ಹೇಳಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದಂಥ ಒಂದು ವಿಷಯ ನಿಜವಾದ ಮಜಲಿಗೆ ತಿರುಗಬೇಕು ಅಂತಂದರೆ ಕೇವಲ ಬ್ರಿಟಿಷ್ ಪ್ರೇರಿತ ಅಥವಾ ಆಂಗ್ಲ ಪ್ರೇರಿತ ಇತಿಹಾಸ ತಜ್ಞರು ಅಥವಾ ನಮ್ಮ ಎಡಪಂಥೀಯ ಇತಿಹಾಸ ತಜ್ಞರು ಅಥವಾ ಅಲ್ಲ, ಅದರ ಜೊತೆಗೆ ಕೆಲವೊಂದಷ್ಟು ಜನ ಅತ್ಯಂತ ವ್ಯವಸ್ಥಿತವಾಗಿ ದೊಡ್ಡ ಮಟ್ಟದ ಸಂಚನ್ನು ಜವಾಹರ್ಲಾಲ್ ನೆಹರೂರವರ ಕುತಂತ್ರದಿಂದ. ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಜವಾಹರ್ಲಾಲ್ ನೆಹರು ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಅವರೇ ಸಭೆಯಲ್ಲಿ ಹೇಳಿದಂಥ ವಿಷಯ ನಮಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. ನಾನು ಇಂಗ್ಲೀಷ್ ಬೈ ಎಜುಕೇಷನ್, ಮುಸ್ಲಿಂ ಬೈ ಕಲ್ಚರ್, ಆಕ್ಸಿಡೆಂಟಲಿ ಬೈ ಹಿಂದೂ ಅಂತ ಹೇಳ್ತಾರೆ. ಅಂತಂದರೆ ನಾನು ಆಕಸ್ಮಿಕವಾಗಿ ಹಿಂದೂ ಆಗಿದ್ದೇನೆ, ನಾನು ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ನಾನು ಮುಸ್ಲಿಂ ಆಗಿದ್ದೇನೆ, ಶೈಕ್ಷಣಿಕವಾಗಿ ನಾನು ಕ್ರಿಶ್ಚಿಯನ್ ಆಗಿದ್ದೇನೆ ಅಂತ ಹೇಳೋದ್ರ ಮೂಲಕ ತಾನು ಒಬ್ಬ ಹಿಂದೂ ಧರ್ಮದ ದೊಡ್ಡ ವಿರೋಧಿ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಅವರು ವಾಕ್ಯಗಳಲ್ಲಿ ಹೇಳಿದ್ದಾರೆ. ಇದು ನಾವೆಲ್ಲ ದಾಖಲೆಗಳಲ್ಲಿ ಈಗಲೂ ಕೂಡ ನೆಟ್ಟಲ್ಲಿ ನೋಡಿದಾಗ ನಾವು ಈ ಅಂಶ ಸಿಗುತ್ತೆ. ಅದು ಅತ್ಯಂತ ಸ್ಪಷ್ಟವಾಗಿ ಹಲವಾರು ಸಂದರ್ಭಗಳಲ್ಲಿ ಯಾವ ಜವಾಹರ್ಲಾಲ್ ನೆಹರು ಅಂತ ಏನು ಕರೀತಾರೆ ಆ ಪುಣ್ಯಾತ್ಮ ಹೇಳಿರ್ತಕ್ಕಂಥದ್ದು. ಆದರೆ ಜವಾಹರ್ಲಾಲ್ ನೆಹರು ಅವರವರ ತಂದೆ ಮೋತಿಲಾಲ್ ನೆಹರು ಏನಿದ್ದಾರೆ, ಮೋತಿಲಾಲ್ ನೆಹರು ಅವರ ತಂದೆ ನಮಗೆ ದುರುದ್ದೇಶಪೂರ್ವಕವಾಗಿ ತುರ್ಕಿರ್ತಕ್ಕಂಥ ಗಂಗಾಧರ್ ನೆಹರು ಏನಿದ್ದಾರೆ, ಅವರ ನಿಜವಾದ ಹೆಸರು, ಅವರ ನಿಜವಾದ ಇತಿಹಾಸ, ಅವರ ನಿಜವಾದ ವಂಶವೃಕ್ಷವನ್ನು ಯಾತಕ್ಕೆ ಸ್ವಾತಂತ್ರ್ಯ ಬಂದ ಪ್ರಧಾನಮಂತ್ರಿಗಳಾದ ನಂತರ ನೆಹರು ಅವರವರ ಮಾಡಿದ ಮೊದಲನೇ ಕಾರ್ಯ ತಮ್ಮ ವಂಶವೃಕ್ಷದ ದಾಖಲೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾಶ ಮಾಡಿದ್ದು ಯಾತಕ್ಕೆ ಅಂತ ಹೇಳಿ ನಾವು ಸತ್ಯವನ್ನು ತಿಳ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕು. ಹೀಗಾಗಿ ನಾನು ಹೇಳಿದಾಗೆ ಗಂಗಾಧರ್ ನೆಹರೂರವರ ನಿಜವಾದ ಹೆಸರೇನು, ಯಾತಕ್ಕೆ ಗಂಗಾಧರ್ ನೆಹರು ಅಂತ ಬದಲಾಯಿತು ಅಂತ ಹೇಳಿ, ನೆಹರು ಅನ್ನೋ ಪದಕ್ಕೆ ನಿಜವಾದಂಥ ಅರ್ಥ ಏನು ಅನ್ನೋದನ್ನು ನಿಜಕ್ಕೂ ಇಂದಿನ ಇತಿಹಾಸ ತಜ್ಞರು ತಿಳ್ಸೋಕ್ಕೆ ಸಾಧ್ಯ ಇದ್ದಾರಾ? ಹೇಳಲ್ಲ. ನಾವು ಮಾಡಿದ್ರೆ ನಾವು ಕೋಮುವಾದಿಗಳಾಗೋಗ್ಬಿಡ್ತೀವಿ. ಕೋಮುವಾದಿ ಅನ್ನೋ ಹಣೆಪಟ್ಟವನ್ನು ನಾವು ನಮ್ಮ ಹಣೆಗೆ ತಗಲಾಕುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಬುದ್ಧಿಜೀವಿಗಳು, ಎಡಪಂಥೀಯರು ಮತ್ತು ಕಾಂಗ್ರೆಸ್ಸಿಗರು ಮಾಡ್ತಾರೆ. ಅದೇ ಸತ್ಯ ಕೂಡ ಅದೇ. ನಾನು ಈಗಾಗಲೇ ಹೇಳಿದಾಗೆ ಬ್ರಿಟಿಷ್ ಪ್ರೇರಿತ ಅಂತ ಆಂಗ್ಲ ಪ್ರೇರಿತ ಇತಿಹಾಸ ತಜ್ಞರು ಮತ್ತು ನಮ್ಮ ಎಡಪಂಥೀಯ ಇತಿಹಾಸ ತಜ್ಞರು ಒಂದು ಕಾರಣ ಆದರೆ, ಇನ್ನೊಂದು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ
ಅಸತ್ಯಗಳನ್ನೇ ಸತ್ಯಗಳು ಅಂತ ಹೇಳಿ ನಿಜವಾದ ಅಕ್ಬರನ್ನು ಸೋಲಿಸಿದಂಥ 3 ಜನ ಮಹಾನ್ ಕಲಿಗಳ ಬಗ್ಗೆ ಇರ್ಬೋದು, ರಾಣಾ ಪ್ರತಾಪ್ ಬಗ್ಗೆ ಇರ್ಬೋದು, ಛತ್ರಪತಿ ಶಿವಾಜಿಯವ್ರ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಎಲ್ಲ ವೇಲು ನಾಚಿಯಾರ್ ಬಗ್ಗೆ ಆಗಿರ್ಬೋದು, ಈ ರೀತಿಯ ವಿಷಯಗಳನ್ನು ಮರೆಮಾಚಿದಂಥ ವಿಷಯಗಳನ್ನು ಮುಚ್ಚಿಡೋ ಅಂಥದ್ರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದಂಥವರು ಈ ದೇಶದ ಸ್ವಾತಂತ್ರ್ಯ ನಂತರ ಭಾರತ ದೇಶದ ಪ್ರಪ್ರಥಮ ಶಿಕ್ಷಣ ಸಚಿವರು ಅಂತ ಹೇಳಕ್ಕೆ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು? ಅವ್ರಿಗೂ ನಮ್ಮ ದೇಶಕ್ಕೆ ಏನಾದ್ರು ಸಂಬಂಧ ಇತ್ತಾ? ಅರಬ್ ದೇಶದ ಮೆಕ್ಕಾ ಪಟ್ಟಣದಲ್ಲಿ ಹುಟ್ಟಿದಂಥ ಭಾರತ ದೇಶಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲದೇ ಇರತಕ್ಕಂಥ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಈ ದೇಶದ ಪ್ರಪ್ರಥಮ ಶಿಕ್ಷಣ ಸಚಿವರು. ಅವರಿಂದ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಯಿಂದ ಭಾರತದ ಇತಿಹಾಸದ ಬಗ್ಗೆ, ಸತ್ಯತೆಗಳ ಬಗ್ಗೆ ತಿಳಿಸ್ಕೊಡೋ ಅಂಥದ್ದು ಹೇಗೆ ಸಾಧ್ಯ? ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಭಾರತೀಯರು? ಅದಾದ ನಂತರ 2ನೇ ಸಚಿವರು ಯಾರು? ಹುಮಾಯೂನ್ ಕಬೀರ್. 3ನೇ ಶಿಕ್ಷಣ ಸಚಿವರು ಯಾರು ಈ ದೇಶದಲ್ಲಿ? ಫಕ್ರುದ್ದೀನ್ ಅಲಿ ಅಹಮದ್, ಮುಂದೆ ರಾಷ್ಟ್ರಪತಿ ಕೂಡ ಆಗ್ತಾರೆ. 4ನೇವರು ಯಾರು? ಮೊಹಮ್ಮದ್ ಕರಿ ಚಾಗ್ಲಾ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪಾರ್ಟಿಯ ಸಂಸ್ಥಾಪಕರು. ಅವರು ಅಂದಿನ ನೆಹರು ಸರ್ಕಾರದಲ್ಲಿ ಅವರು ಶಿಕ್ಷಣ ಸಚಿವರಾಗ್ತಾರೆ. ಚಾಗ್ಲಾ ಅವರು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು. 5ನೇ ಶಿಕ್ಷಣ ಸಚಿವರು ಯಾರು? ನೂರುಲ್ ಹಸನ್. ಈ 5 ಮಂದಿ ಶಿಕ್ಷಣ ಸಚಿವರು ಒಬ್ಬರಾದ್ಮೇಲೆ ಒಬ್ಬರು ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಅವರಿಂದ ನಿಜವಾದ ಭಾರತೀಯರ ಇತಿಹಾಸ, ನಿಜವಾದ ಹಿಂದೂಗಳ ಇತಿಹಾಸ ನಮಗೆ ತಿಳಿಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಎಲ್ಲೋ ಒಂದು ಕಡೆ ಜವಾಹರ್ಲಾಲ್ ನೆಹರೂರವರು ಸೇರಿದಾಗೆ ಕಾಂಗ್ರೆಸ್ಸಿಗರು, ಎಡಪಂಥೀಯರು ಮತ್ತು ಆಂಗ್ಲ ಪ್ರೇರಿತ ಇತಿಹಾಸ ತಜ್ಞರು ನಿರಂತರವಾಗಿ ದೊಡ್ಡ ಮಟ್ಟದ 3 ದಿಕ್ಕುಗಳಿಂದ ದೊಡ್ಡ ಮಟ್ಟದ ಷಡ್ಯಂತ್ರ ರೂಪುಗೊಂಡಂಥ ಅಸತ್ಯಗಳನ್ನೇ ಜನರಿಗೆ ತಿಳಿಸೋ ಅಂತ ಮಾಡಿದಂಥ ಶಿಕ್ಷಣ ವ್ಯವಸ್ಥೆ ನಾವು ಕಲ್ತ್ಬಿಟ್ವಿ, ನಮ್ಮ ತಂದೆ ತಾಯಿದ್ರು ಕಲ್ತ್ಬಿಟ್ರು, ನಮ್ಮ ತಾತ ಮುತ್ತಜ್ಜ ಅವರು ಕಲ್ತ್ಬಿಟ್ರು. ಅದನ್ನೇ ಸತ್ಯ ಅಂತ ನಾವು ನಂಬ್ಕೊಂಬರೋ ಅಂಥದ್ದು. ಆದರೆ ಇಷ್ಟೊತ್ತು ನಾನೇನು ಹೇಳಿದ್ದು ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ವಾಸ್ತವ ಸಂಗತಿಗಳನ್ನು ಅಂಕಿಅಂಶಗಳ ಸಮೇತ ನಾನು ಬಿಚ್ಚಿಡೋ ಅಂಥ ಒಂದು ಪ್ರಯತ್ನವನ್ನು ಈ ಸಂಜೆ ವಾಹಿನಿಯ ಮೂಲಕ ಮಾಡಿದ್ದೇನೆ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಸಂಜೆ ವಾಹಿನಿಗೆ ಆಭಾರಿಯಾಗಿದ್ದೇನೆ. ಸತ್ಯಾಂಶಗಳನ್ನು, ಇತಿಹಾಸದ ಸತ್ಯ ಸಂಗತಿಗಳನ್ನು, ಸ್ವಾತಂತ್ರ್ಯ ಹೋರಾಟದ ಸತ್ಯ ಸಂಗತಿಗಳನ್ನು ತಿಳಿಸೋವಂಥ ಕೆಲಸವನ್ನು ಕನ್ನಡಿಗರಿಗೆ, ಭಾರತೀಯರಿಗೆ ಮಾಡುವಂಥ ಕೆಲಸವನ್ನು ಪ್ರಪ್ರಥಮ ಪ್ರಯತ್ನವನ್ನು ಈ ಸಂಜೆ ವಾಹಿನಿ ಮಾಡಿದೆ. ಮತ್ತೊಮ್ಮೆ ಸಮಸ್ತ ಕನ್ನಡಿಗರ ಪರವಾಗಿ, ನೈಜ ಭಾರತೀಯರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಈ ಸಂಜೆ ವಾಹಿನಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.